ಕೋಆರ್ಡಿನೇಟ್ ಆಗಿರ್ಬೋದು. ಜನರು ಲೇನ್ ಡಿಸಿಪ್ಲಿನನ್ನು ಸರಿಯಾಗಿ ಹೈವೇನಲ್ಲಿ, ಸ್ಪೆಷಲಿ ಹೈವೇನಲ್ಲಿ ಲೇನ್ ಡಿಸಿಪ್ಲಿನ್ ಮಾಡದೇ ಇರೋದಕ್ಕೆ ಸುಮಾರು ಅಪಘಾತ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ಅದಕ್ಕೋಸ್ಕರ ಒಂದು ಇನಿಷಿಯೇಟಿವ್ ತಗೊಂಡು ನ್ಯಾಷನಲ್ ಹೈವೇ ಇನ್ಫ್ರಾ ಟ್ರಸ್ಟ್ ಅಂತ ಇದೆ, NHIT ಅಂತ. ಅವರು ಟೋಲ್ ನಡೆಸ್ಕೊಡ್ತಾರೆ. ನಮ್ಮ ಜಿಲ್ಲೆಯಲ್ಲಿ 2 ಜಳಗೇರಿ ಮತ್ತು ಬಂಕಾಪುರ ಟೋಲ್ ಬರುತ್ತೆ. ಆ ಟೋಲಲ್ಲಿ ಅವ್ರ ಕಡೆಯಿಂದ ನಾವು ಸ್ಪಾನ್ಸರ್ ಮಾಡಿಸ್ಕೊಂಡು ನಾವು ಒಂದಷ್ಟು ಈ ಸೈಜಲ್ಲಿ 5 ಲ್ಯಾಂಗ್ವೇಜಲ್ಲಿ ಹೆದ್ದಾರಿ ಬಳಕೆದಾರರ ಪಥದ ಶಿಸ್ತನ್ನು ಪಾಲಿಸಲು ಹಾವೇರಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಮನವಿ ಅಂತ ಹೇಳಿ ಒಂದು ಪಾಂಪ್ಲೆಟ್ ಮಾಡಿದ್ದೀವಿ. ಇದು ಸ್ಟಿಕ್ಕರ್ ಇರುತ್ತೆ. ಇದನ್ನು ಡ್ರೈವರ್ ಮುಂದ್ಗಡೆ ಕಾಣುವಂಗೆ ಅಂಟಿಸ್ತಾ ಇದ್ದೀವಿ. ನಾವೇ ಇನಿಷಿಯೇಷನ್ ತಗೊಂಡು ಅಂಟಿಸ್ತೀವಿ. ಇದು ಸ್ಟಿಕ್ಕರ್ ಇದು. ಇನ್ನೊಂದು ದೊಡ್ಡದು ಈ ಥರ ಒಂದು 5 ಲ್ಯಾಂಗ್ವೇಜಲ್ಲಿ, ನಮ್ಮಲ್ಲಿ ಮೇಜರ್ ಗಾಡಿಗಳು ಯಾವ್ಯಾವ ಸ್ಟೇಟಿಂದ ಓಡಾಡ್ತವೆ ಆ 5 ಲ್ಯಾಂಗ್ವೇಜಲ್ಲಿ ಅದೇ ಮೆಸೇಜನ್ನು ಹಾಕಿಬಿಟ್ಟು ಮೇಲೆ ಕನ್ನಡ, ಆಮೇಲೆ ಹಿಂದಿ, ಇಂಗ್ಲೀಷು, ತೆಲುಗು ಮತ್ತು ಮಲಯಾಳಮಲ್ಲಿ ಹಾಕಿದ್ದೀವಿ. ಸೊ ಇಷ್ಟು ಲ್ಯಾಂಗ್ವೇಜಲ್ಲಿ ನಾವು ಇದನ್ನು ಪ್ರಿಂಟ್ ಮಾಡಿಬಿಟ್ಟು ಕಾರ್ ಅವರು ಈ ಕಡೆ ಆ್ಯಕ್ಚುಲಿ ನಮಗಿದು ಇಲ್ಲೆಲ್ಲೂ ಕಾಣದೇ ಇಲ್ಲ. ಇದು ರೋಡಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಕಾರವೇ ರೈಟ್ ಸೈಡ್ ಫಾಸ್ಟ್ ಇರುತ್ತೆ. ಆಮೇಲೆ ಸಣ್ಣ ಗಾಡಿಗಳು ಮಧ್ಯೆ ಹೋಗಬೇಕು, ಹೆವಿ ಗೂಡ್ಸ್ ಲೆಫ್ಟ್ ಸೈಡ್ ಹೋಗಬೇಕು, ನಿಧಾನಕ್ಕೆ ಹೋಗ್ತದೆ ಅಂತ ಇರ್ತದೆ. ಬಟ್ ಹೆವಿ ಗೂಡ್ಸ್ ಹೆವಿ ಗೂಡ್ಸ್ ಅವರು ಡಿವೈಡರ್ ಪಕ್ಕಕ್ಕೆ ಹೋಗ್ತಾ ಇರ್ತಾರೆ. ಯಾವಾಗಲೂ ಕಾರವ್ರು ಹೋಗ್ಬೇಕಂದ್ರೆ ಲೆಫ್ಟಿಂದ ಓವರ್ಟೇಕ್ ಮಾಡಿಕೊಂಡು ಮಿಡಲ್ ಹೋಗಬೇಕು, ಆ ಥರ. ಸೊ ಇದನ್ನು ಅವೇರ್ನೆಸ್ ಎಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಟೋಲ್ಗಳಲ್ಲಿ ನಿಲ್ಲಿಸಿಬಿಟ್ಟು ಅವ್ರಿಗೆ ಅದ್ರ ಬಗ್ಗೆ ತಿಳಿಸಿ ಹೇಳಿ ಮಾಡ್ತಾಯಿದ್ದೀವಿ. ಇದೊಂದು ಇನಿಷಿಯೇಷನ್ ತೊಗೊಂಡಿದ್ದೀವಿ. ಇದರಿಂದ ಅಟ್ಲೀಸ್ಟ್ ಗೊತ್ತಿದೆಯೋ ಗೊತ್ತಿಲ್ಲೋ ಅವರಿಗೆ ನಾವು ಇನ್ನೊಂದ್ಸಲ ಅವರಿಗೆ ಅವೇರ್ನೆಸ್ ಮೂಡಿಸೋಣ ಅಂಥೇಳಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ.